ಇನ್ನು ಈ ಸಚಿವ ಸಂಪುಟವನ್ನ ರಚನೆ ಮಾಡಿರುವಂತಹ ರೀತಿ ಕರ್ನಾಟಕದ ವೈವಿಧ್ಯತೆಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಪ್ರಾತಿನಿಧ್ಯವನ್ನ ನೀಡಲಾಗಿದೆ. ಸಾಮಾಜಿಕ ನ್ಯಾಯದ ಬದ್ಧತೆಯನ್ನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಸಾಬೀತುಪಡಿಸಿದ ರೀತಿ ಕಾಣಿಸ್ತಾ ಇದೆ. ಅಧಿಕಾರ ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯದ ಬದ್ಧತೆ ಎದ್ದು ಕಾಣಿಸ್ತಾ ಇದೆ. ಹಿಂದಿನ ಸಂಪುಟದಲ್ಲಿ ಇದ್ದಂತಹ ರೀತಿಯಲ್ಲೇ ಈ ಬಾರಿಯೂ ಕೂಡ ಪ್ರಾತಿನಿಧ್ಯತೆಯನ್ನ ಮುಂದುವರಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಯಾವ ರೀತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಈ ಜಾತಿ ಸಮೀಕರಣವನ್ನ, ಸಾಮಾಜಿಕ ನ್ಯಾಯದ ಸಮೀಕರಣವನ್ನ ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಮುಂದೆ 1.5-2 ವರ್ಷದಲ್ಲಿ ಚುನಾವಣೆ ಬೇರೆ ಬರುತ್ತೆ. ಹಾಗಾಗಿ ಈ ಸಮೀಕರಣಗಳನ್ನ ಹೇಗ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಆಯ್ತು. ಫೈನಲಿ 20 ಜನರ ಹೆಸರು ಬಂದಾಗಿದೆ. ಆ ಜಾತಿ ಸಮೀಕರಣವೇ ಇಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಅದು ಹೇಗೆ, ಯಾವ ಜಾತಿಗೆ ಎಷ್ಟು ಪ್ರಾತಿನಿಧ್ಯ, ಅದನ್ನ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ ಹರೀಶ್. ಬಹಳ ಮುಖ್ಯವಾಗಿರುವಂತೂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಕೂಡ ವೈವಿಧ್ಯತೆ ರೀತಿಯಲ್ಲಿ ಕೂಡ ರಚನೆ ಆದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅವರು ಎಲ್ಲಾ ವರ್ಗಗಳಿಗೂ ಪ್ರಾತಿನಿಧ್ಯವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಒಂದು ಕೆಲಸ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತೆ ಕೂಡ ಸಾಮಾಜಿಕ ನ್ಯಾಯ ಅನ್ನುವಂಥ ನಿಟ್ಟಿನಲ್ಲಿ ಸೊ ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಅದೇ ಫಾರ್ಮುಲಾವನ್ನ ಅನುಸರಿಸಿದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತೆ ಕೂಡ ಇಲ್ಲೂ ಅದನ್ನೇ ವೈವಿಧ್ಯತೆಯನ್ನ ಎತ್ತಿ ಹಿಡಿಯುವಂತ ಒಂದು ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿದೆ ಅಂತ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಈ ಹಿಂದೆ ಇದ್ದಂತೆ 7 ಜನ ಲಿಂಗಾಯತರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಅವಕಾಶವನ್ನು ಕೊಡಲಾಗಿದೆ. ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಹಿಂದೆ ಇದ್ದಂತೆ ಅದೇ ಫಾರ್ಮುಲಾದಂತೆ 5 ಅವಕಾಶವನ್ನ ಕೊಡಲಾಗಿದೆ. ಅಂದ್ರೆ 7 ಜನ ಲಿಂಗಾಯತರಿಗೆ 5 ಒಕ್ಕಲಿಗರಿಗೆ ಇಲ್ಲಿ ಅವಕಾಶ ಕೊಡಲಾಗಿದೆ. ಅದೆಲ್ಲದಕ್ಕಿಂತಲೂ ವಿಶೇಷ ಅನಿಸಿದ್ದು ST ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಇದು ಕಾಣಿಸ್ತೈತೆ. ಅಂದ್ರೆ SC ಸಮುದಾಯಕ್ಕೆ 7 ಜನಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದೆ. ಒಂದು ದಲಿತ ಬಲ ಸಮುದಾಯಕ್ಕೆ 3 ಕೊಟ್ಟಿದ್ದಾರೆ. ದಲಿತ ಎಡ ಸಮುದಾಯಕ್ಕೆ 2 ಅವಕಾಶವನ್ನು ಕೊಟ್ಟಿದ್ದಾರೆ. ಬೋವಿ ಸಮುದಾಯಕ್ಕೆ ಅವಕಾಶ ಕೊಟ್ಟಿದೆ. ಲಂಬಾಣಿ ಸಮುದಾಯಕ್ಕೆ ಕೂಡ ಅವಕಾಶ ಕೊಟ್ಟಿದೆ. ಅದರ ಜೊತೆಗೆ 2 ಬೋವಿ ಲಂಬಾಣಿ ಆಗಿರ್ಬೋದು, 2 ದಲಿತ ಎಡಗೈ ಆಗಿರ್ಬೋದು, ದಲಿತ ಬಲಗೈ 3 ಆಗಿರ್ಬೋದು, ಒಟ್ಟು 7 ಜನಕ್ಕೆ ಇಲ್ಲಿ ಅವಕಾಶ ಕೊಟ್ಟಿರುವಂಥದ್ದು ಕೂಡ ವಿಶೇಷ ಅನಿಸುತ್ತೆ. ಅಂದ್ರೆ ಇದುವರೆಗೂ ನೋಡಿದಂಥ ಸಂದರ್ಭದಲ್ಲಿ ಇದು ಮೊದಲ ಬಾರಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ನೋಡೋದಾದ್ರೆ ಇಲ್ಲಿ 4 ಪ್ರಮುಖವಾಗಿ ಸ್ಥಾನಮಾನಗಳನ್ನ ನೀಡಲಾಗಿದೆ. ಅಂದ್ರೆ 3 ಸಚಿವ ಸ್ಥಾನವನ್ನ ನೀಡಿದ್ರೆ, ಒಬ್ಬರಿಗೆ ಸಭಾಪತಿ ಅನ್ನುವಂತಹ ಪ್ರಮುಖ ಸ್ಥಾನವನ್ನ ಕೂಡ ನೀಡಲಾಗಿದೆ. ಅಂದ್ರೆ ಸಲೀಂ ಅಹಮದ್ ಅವರಿಗೆ ಸಭಾಪತಿ ಸ್ಥಾನವನ್ನು ಕೂಡ ನೀಡಲಾಗಿದೆ. ಅಂದ್ರೆ ಒಟ್ಟು ಅಲ್ಪಸಂಖ್ಯಾತ ಸಮುದಾಯದಲ್ಲಿ 4 ಪ್ರಮುಖ ಸ್ಥಾನಮಾನಗಳನ್ನ ಕೂಡ ನೀಡಲಾಗಿದೆ. ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಸಹಜವಾಗಿ ಕೂಡ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ 7 ಜನರಿಗೆ ಅವಕಾಶವನ್ನು ಕೊಡಲಾಗಿದೆ. ಅಂದ್ರೆ ಸಚಿವ ಸ್ಥಾನವನ್ನು ಕೂಡ 7 ಜನರಿಗೆ ಕೊಟ್ಟಿದ್ದಾರೆ. ಮತ್ತೆ ಮೇಲ್ಮನೆ ಮತ್ತೆ ಕೆಳಮನೆಯ ಉಭಯ ಸದನಗಳಲ್ಲೂ ಕೂಡ ಪ್ರಮುಖ ಸ್ಥಾನಮಾನಗಳನ್ನ ಕೂಡ ಕೊಟ್ಟಿದೆ. ಅಂದ್ರೆ ಹಿಂದುಳಿದ ವರ್ಗಕ್ಕೆ ಅಲ್ಲೂ ಕೂಡ ಸ್ಥಾನಮಾನಗಳನ್ನ ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತೈತೆ. ಅಂದ್ರೆ ಇಡೀ ಸಂಪುಟದಲ್ಲಿ 60% ಅಹಿಂದ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಿದೆ. ಅಂದ್ರೆ ದಲಿತ ಆಗಿರ್ಬೋದು, ದಲಿತದಲ್ಲಿ ಎಡಬಲ ಆಗಿರ್ಬೋದು, ಮತ್ತೆ ಅಲ್ಪಸಂಖ್ಯಾತ ಆಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಇವೆಲ್ಲವನ್ನು ನೋಡಿದ್ರೆ ಇಡೀ ಸಂಪುಟದಲ್ಲಿ ಪ್ರಮಾಣ ನೋಡಿದ್ರೆ ಹೆಚ್ಚಿನ ಪ್ರಾತಿನಿಧ್ಯ ಅಲ್ಪಸಂಖ್ಯಾತ ಆಗಿರ್ಬೋದು, ದಲಿತ ಹಿಂದುಳಿದ ವರ್ಗ ಅಂದ್ರೆ ಅಹಿಂದ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತೈತೆ. ಇಡೀ ಸಂಪುಟವನ್ನು ನೋಡಿದ್ರೆ ಎಲ್ಲಾ ವರ್ಗಗಳಿಗೂ ಎಲ್ಲಾ ಸಮುದಾಯಗಳಿಗೂ ಗಮನದಲ್ಲಿಟ್ಟುಕೊಂಡು ಅವಕಾಶವನ್ನ ನೀಡಿರುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.